ಮಾರ್ನಮಿ ಸಿನಿಮಾ 20th ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಡೈರೆಕ್ಷನ್ ಮಾಡಿರೋಂಥವ್ರು ರಿಷಬ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಯಿತು, ಯಾವ ರೀತಿ ಅವರು ಶೂಟ್ ಮಾಡಿದ್ರು ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊದಲಿಗೆ ವಿಜಯವಾಹಿನಿಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸರ್, ಮಾರ್ನಮಿ ಅನ್ನೋದು ಹೇಗೆ ನೀವು ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ? ಮಾರ್ನಮಿ ನಾನು ಮೊದಲೇ ಬಾರಿಗೆ ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ಕೊಂಡಾಗ ನಾನು ಬೇರೆ ಒಂದು ಕತೆ ಹೆಣಕೊಂಡು ಅದಕ್ಕೆ ಪ್ಯಾರಲಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮಂಗಳೂರಲ್ಲಿ ಒಂದು ಸಿನಿಮಾಗೆ ರೈಟಿಂಗಿಗೆ ಕರೆದಿದ್ರು. ಆ ಕೆಲಸದ ಮೇಲೆ ಮಂಗಳೂರಲ್ಲಿದ್ದೆ. ಸೊ ಅಲ್ಲಿ ನನಗೆ ಸುದಿ ಆರ್ಯನ್ ಅಂತ ನನ್ನ ಫ್ರೆಂಡ್ ಒಬ್ಬ ಪರಿಚಯ ಆಗ್ತಾನೆ. ಸೊ ಅವನು ಈ ರೀತಿ ನಾನು ನಿರ್ದೇಶನ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಇಲ್ಲ ನನ್ನ ಹತ್ರ ಒಂದು ಎಳೆ ಇದೆ ಕತೆ, ಇದನ್ನ ಕೇಳು, ಇದನ್ನ ಏನಾದ್ರು ಬಿಲ್ಡ್ ಮಾಡಿ ಇದನ್ನ ಮಾಡ್ಬೋದಾ ನೋಡು ಅಂತ ಒಂದು ಆಪ್ಷನ್ ಹೇಳ್ತಾರೆ. ಸೊ ಅದು ಕೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದ್ರೆ ನಾವು ಕುಂದಾಪುರದವರು, ಸೊ ನಮ್ಮ ಮಂಗಳೂರು ಅದೇ ಭಾಗ. ಸೊ ಅಲ್ಲಿಯ ಸಂಸ್ಕೃತಿಗಳು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ ಯಾವಾಗ ಮಂಗಳೂರು ಭಾಗದ ಹುಲಿವೇಷದ ಸಂಸ್ಕೃತಿ ಮತ್ತೆ ದಸರಾ, ಮಾರ್ನಮಿ ಅಂದ್ರೆ ಮಂಗಳೂರು ದಸರಾ, ಸೊ ಅದ್ರ ಬಗ್ಗೆ ಒಂದು ಕತೆ ಇದೆ, ಅದ್ರ ಜೊತೆ ಪ್ಯಾರಲಲ್ಲಿ ನಡೆಯುವಂತ ಒಂದು ಕತೆ ಇದೆ ಅಂತ ಗೊತ್ತಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ನೆಕ್ಸ್ಟ್ ಆ ಕಥೆನ ತಗೊಂಡು ಅದ್ರ ಜೊತೆ ಟ್ರಾವೆಲ್ ಮಾಡ್ತಾ ಒಂದೂವರೆ ವರ್ಷ ಕಥೆ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಸೊ ಅದನ್ನ ರೈಟ್ ಮಾಡಿ ಅದಕ್ಕೆ ಸಂಭಾಷಣೆ ಬರೆದು ಚಿತ್ರಕಥೆ ಬರೆದು ಒಂದು ಕಂಪ್ಲೀಟ್ ಕಥೆಯಾಗಿ ರೆಡಿ ಆದಾಗ ಅದನ್ನ ನಾನು ಒಂದು ರಿತ್ವಿಕ್, ನಮ್ಮ ಚಿತ್ರದ ನಾಯಕರು, ಸೊ ನಾನು ಅವ್ರ ಜೊತೆ ಗಿಣಿರಾಮದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅವ್ರು ಅದರಲ್ಲಿ ಹೀರೋ ಆಗಿದ್ರು. ಸೊ ಅವ್ರಿಗೆ ಬಂದು ಆ ಕಥೆನ ಹೇಳ್ತೀನಿ. ಅವ್ರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಸೊ ಅದನ್ನ ಸಿನಿಮಾ ಮಾಡಬೇಕು ಅಂತ ನಾವು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೆಚ್ಚು ಕಮ್ಮಿ 1 ವರ್ಷ ಟ್ರಾವೆಲ್ ಆಗ್ತೀವಿ ಪ್ರೊಡ್ಯೂಸರ್ ಹುಡುಕಾಟದಲ್ಲಿ. ಸೊ ಕೊನೆಗೂ ನಿಶಾಂತ್ ಸರ್ ನಮ್ಗೆ ಸಿಗ್ತಾರೆ. ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇವತ್ತು ರಿಲೀಸ್ ಅಂತ ಬಂದು ನಿಂತಿದೆ. ಸರ್, ಇವಾಗ ಏನಂದ್ರೆ ರಿಲೀಸ್ ಡೇಟು ಈಗ 2 times ಕ್ಯಾನ್ಸಲ್ ಆಯ್ತು, ಆಮೇಲೆ 3rd ಟೈಮಿಗೆ ಅದು ಫೈನಲ್ ಆಗ್ತಾ ಇದೆ. ಸರ್, ಯಾಕೆ ಈ ಕಾರಣ? ಯಾಕೆ ಅಂದ್ರೆ ಮೊದಲನೇ ಬಾರಿಗೆ ನಾವು ಡೇಟ್ ಅನೌನ್ಸ್ ಮಾಡಿದಾಗ ನಮಗೆ ಸೆನ್ಸರ್ ಆಗೋದು ಸ್ವಲ್ಪ ಇಶ್ಯೂ ಆಗಿತ್ತು. ಅಂದ್ರೆ ಸ್ವಲ್ಪ ಡಿಲೇ ಆಗಿತ್ತು. ಸೊ ಅದಾದ್ಮೇಲೆ 2ನೇ ಡೇಟು ನಾವು ನವೆಂಬರ್ 28ಕ್ಕೆ ಪುಷ್ ಮಾಡ್ತೀವಿ. ಆ ಟೈಮಲ್ಲಿ ಕೂಡ ನಾನು ಚೆನ್ನೈಯಲ್ಲಿ ಇರ್ತೀನಿ, ಸಿನಿಮಾದ ಕೆಲಸಗಳಲ್ಲಿ ಭಾಗಿಯಾಗಿರ್ತೀನಿ. ಸೊ ಇನ್ನೇನ್ ಸಿನಿಮಾ ರಿಲೀಸ್ಗೆ ತುಂಬಾ ಹತ್ರದಲ್ಲೇ ಇದೆ ಅನ್ಬೇಕಾದ್ರೆ ನಮ್ಮಲ್ಲಿ ಒಂದು ಕ್ವಶನ್ ಬರುತ್ತೆ. ಅಂದ್ರೆ ನಮ್ಮ ಟೀಮಲ್ಲಿ ಒಂದು ಕ್ವಶನ್ ಆಗುತ್ತೆ, ಏನಂದ್ರೆ ನಾವು ತಲುಪಿದೀವ, ರಿಲೀಸ್ ಮಾಡುವಷ್ಟು ನಾವು ತಲುಪಿದೀವ ಜನರಿಗೆ ಅನ್ನೋದು ನಮ್ಗೆ ಒಂದು ಕ್ವಶನ್ ಬರುತ್ತೆ. ಸೊ ಆವಾಗ ನಾವೆಲ್ಲ ಕೂತು ಡಿಸ್ಕಸ್ ಮಾಡ್ತೀವಿ. ಇಲ್ಲ, ನಾವು ಈಗ ಅಂದ್ರೆ ಒಂದು ಸಿನಿಮಾ ಮಾಡೋದು ಏನಕ್ಕೆ ನಾವುಗಳು ಅಂದ್ರೆ ಅದನ್ನ ಜನರಿಗೆ ತಲುಪಿಸೋಕೆ. ಸೊ ಜನರು ಯಾವಾಗ ಬಂದು ಥಿಯೇಟರ್ ಅಲ್ಲಿ ಬಂದು ಕೂತು ಆ ಸಿನಿಮಾನ ನೋಡಿ ಅವರ ಅಭಿಪ್ರಾಯವನ್ನ ಹೇಳ್ತಾರೋ ಆವಾಗಲೇ ಸಿನಿಮಾದ ಇದು ನಿರ್ಧಾರ ಆಗುವಂಥದ್ದು. ಸೊ ಆವಾಗ ನಮಗೆ ಇಲ್ಲ, ನಾವು ಇನ್ನೂ ಹೆಚ್ಚಿನ ಪ್ರಚಾರ ಮಾಡಿ ಒಳ್ಳೆ ಡೇಟ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂತು ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ಬರ್ತೀವಿ, ನವೆಂಬರ್ 28ಕ್ಕೆ ನಾವು ರಿಲೀಸ್ ಮಾಡ್ತಾ ಇಲ್ಲ ಅಂತ. ಸೊ ಅದಾದ ನಂತರ ಈಗ ನಾವು ಒಂದಿಷ್ಟು ಟೈಮ್ ತಗೊಂಡು ಇವಾಗ ಸಿನಿಮಾವನ್ನ ಫೆಬ್ರವರಿ 20ಕ್ಕೆ ರಿಲೀಸ್ ಮಾಡ್ತಾ ಇದೀವಿ. ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡ್ಕೊಂಡು ಆದಷ್ಟು ಜನರಿಗೆ ರೀಚ್ ಆಗಿ, ಸೊ ಜನರು ಥಿಯೇಟರ್ಗೆ ಬರುವ ಹಾಗೆ ನಾವು ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಖಂಡಿತ ಬರ್ತಾ ಇದೀವಿ 20ಕ್ಕೆ. ಸರ್, ಇದ್ರೊಳಗಡೆ ನಾವು ನೋಡಿದೆ ಕೆಲವೊಂದು ಸೀನ್ ಅಲ್ಲಿ ಒಂದು ವಾಯ್ಸ್ ಅವರು ಸುದೀಪ್ ಸರ್ ಇದೆ. ಸರ್, ಅದು ಹೇಗೆ ಸಾಧ್ಯ ಆಯ್ತು ಅದು ಸುದೀಪ್ ಸರ್ ಕೊಡ್ಲಿ? ಅಂದ್ರೆ ಯಾವಾಗ ಟ್ರೈಲರ್ ಕಟ್ ಮಾಡಿದಾಗ ನಂಗೆ ಒಂದು ಐಡಿಯಾ ಆಯ್ತು. ಅಂದ್ರೆ ಒಂದು ವಾಯ್ಸ್ ಓವರ್, ಅಂದ್ರೆ ಒಂದು ನಿರೂಪಣೆ ಬೇಕು ಈ ಕಥೆಗೆ ಅಂತ. ಸೊ ಆವಾಗ ಕಥೆ ಲೈನ್ಸ್ ನ ಬರೀತೀನಿ ನಾನು. ಯಾವುದು ಧರಣಿ ಮಂಡಲದ ಪುಣ್ಯಕೋಟಿ ಹಾಡೇನಿದೆ ಅದನ್ನ ನನ್ನ ಕಥೆಗೆ ಹೇಗ್ ಬೇಕು ಆ ರೀತಿಯಲ್ಲಿ ನಾನು ಬರ್ಕೋತೀನಿ. ಅದನ್ನ ಬರ್ಕೊಂಡಾಗ ನನಗೆ ಫಸ್ಟ್ ತಲೆಯಲ್ಲಿ ಇದ್ದಿದ್ದೆ ಸುದೀಪ್ ಸರ್. ಅವರ ವಾಯ್ಸ್ ಅಲ್ಲಿ ಇದು ಬಂದ್ರೇನೆ ಅದಕ್ಕೊಂದು ತೂಕ ಇರುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ತುಂಬಾ ಟ್ರೈ ಮಾಡಿದ್ವಿ ಸುದೀಪ್ ಸರ್ನ ಅಪ್ರೋಚ್ ಆಗೋದಕ್ಕೆ. ಸೊ ನನಗಂತೂ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಸೊ ನಮ್ಮ ತಂಡ ಎಲ್ಲ ಪರಿಶ್ರಮದಿಂದ ನಮ್ಮ ಚೈತ್ರ ಅವರು, ನಮ್ಮ ನಾಯಕಿ, ಅವರು ಸರ್ ಹತ್ರ ಕೇಳಿ ಆಮೇಲೆ ಸರ್ ಅದನ್ನ ಟ್ರೈಲರ್ ನೋಡಿ ಅವರಿಗೆ ತುಂಬಾ ಇಷ್ಟ ಆಗಿ, ಸೊ ಅವರು ವಾಯ್ಸ್ ಓವರ್ ಕೊಡ್ತೀನಿ, ಹಾಗೆ ಟ್ರೈಲರ್ ಲಾಂಚ್ಗೂ ಕೂಡ ನಾನು ಬರ್ತೀನಿ ಅಂತ ಬಂದ್ರು. ಸೊ ತುಂಬಾ ಖುಷಿ ಇದೆ ಸುದೀಪ್ ಸರ್ ನಾವು ಸಪೋರ್ಟ್ ಮಾಡಿದ್ರು. ಸರ್, ಇತ್ತೀಚೆಗೆ ಏನಂದ್ರೆ ಕರಾವಳಿ ಪ್ರದೇಶದ ಆಚರಣೆಗಳು ಈಗ ಸಿನಿಮಾ ಆಗಿ ರಿಲೀಸ್ ಆಗ್ತಾ ಇದಾವೆ. ಸರ್, ಅದಕ್ಕೆ ಏನು ಒಂದು ಕರಾವಳಿ ಆಚರಣೆಗಳು ಹಂಗೆ ಶಾಶ್ವತ ಇರ್ಲಿ ಅಂತನಾ, ಅಥವಾ ಏನು ಅದನ್ನ ತೋರಿಸ್ಬೇಕು ಅಂತನಾ, ಹೇಗೆ? ಖಂಡಿತ. ಅಂದ್ರೆ ಯಾವುದೇ ಭಾಗದ ಆಚರಣೆಗಳಾದ್ರೂ ಆ ಭಾಗಕ್ಕಷ್ಟೇ, ಅಂದ್ರೆ ಅಲ್ಲಿಯವರಿಗೆ ಮಾತ್ರ ಗೊತ್ತಿರುತ್ತೆ, ಹೊರಗಡೆಯವರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಎಷ್ಟೋ ಜನಕ್ಕೆ ಹುಲಿವೇಷದ ಬಗ್ಗೆ ಗೊತ್ತಿಲ್ಲ ಹೊರಗಡೆಯವರಿಗೆ. ಸೊ ಹುಲಿವೇಷ ಹೇಗಿತ್ತು ಮೊದ್ಲು, ಈಗ ಹೇಗಿದೆ ಹುಲಿವೇಷದ ಏನು ಆಚರಣೆ ಹೇಗಿದೆ ಅನ್ನೋದು ಹೆಚ್ಚಿನವರಿಗೆ ತಲುಪಿದ್ರೆ ಒಳ್ಳೇದಲ್ವ. ಸೊ ಅದು ಶಾಶ್ವತವಾಗೂ ಇರಬೇಕು. ಹಾಗೆ ಯಾವ ಗುಣಮಟ್ಟದಲ್ಲಿ ಮೊದಲೇ ಇತ್ತು ಅದೇ ಗುಣಮಟ್ಟದಲ್ಲಿ ಅಷ್ಟೇ ಭಕ್ತಿ ಅಥವಾ ಅಷ್ಟೇ ಶ್ರದ್ಧೆಯಿಂದ ಅದನ್ನ ಮುಂದುವರ್ಸ್ಕೊಂಡು
ಹೋಗ್ಲಿ ಅನ್ನೋದು ಕೂಡ ಒಂದು ಕಾರಣ. ಸೊ ಹೆಚ್ಚಿನ ಜನಕ್ಕೆ ತಲುಪೋದು ಕೂಡ ಒಳ್ಳೇದೆ. ಅಂದ್ರೆ ಓಕೆ, ಇಂತಲ್ಲಿ ಈ ತರದ ಒಂದು ಆಚರಣೆ ಇದೆ ಅಂತ ಅವ್ರಿಗೆ ಹೊಸದಾಗಿರುತ್ತೆ, ಅದ್ರ ಬಗ್ಗೆ ಅವರು ಇನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಅನ್ನೋದು ಕೂಡ ಒಂದು ಕಾರಣ. ಸರ್, ಇದು ಮಾರ್ನಮಿ ಅಂತ ಹೇಳಿದ್ರೆ ಮಂಗಳೂರಿನ ಒಂದು ಸ್ಪೆಷಲ್ ಹಬ್ಬ. ಸೊ ಅದ್ರೊಳಗಡೆ ಹುಲಿ ಆಯುಷ ಆಚರಿಸ್ತಾರೆ. ಇದನ್ನ ನೀವು ಮಾರ್ನಮಿ ಟೈಟಲ್ ಇಡೋಕೆ ಅದೇ ಕಾರಣನ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ಖಂಡಿತ ಅದೇ. ಅಂದ್ರೆ ಮಾರ್ನಮಿ ಅಂದ್ರೆ ಮಂಗಳೂರು ದಸರಾ. ನಾವು ಹೇಗೆ ಮೈಸೂರು ದಸರಾ ಆಚರಿಸ್ತೀವೋ ಹಾಗೆ ಮಂಗಳೂರಲ್ಲಿ ದಸರಾ ಆಚರಿಸ್ತಾರೆ. ಅದನ್ನ ಮಾರ್ನಮಿ, ತುಳುವಿನಲ್ಲಿ ಮಾರ್ನಮಿ ಅಂತ ಕರೀತಾರೆ, ಮಾರ್ನೆಮಿ ಅಂತ ಕರೀತಾರೆ. ಕನ್ನಡದಲ್ಲಿ ಕೂಡ ಮಾರ್ನಮಿ ಅಂದ್ರೆ ನೀವು ಕೆಲವು ಗಡಿ ಪ್ರಾಂತ್ಯಗಳಲ್ಲಿ ಹೋದ್ರೆ ನಿಮಗೆ ಮಾರ್ನಮಿ ಅಂತಾನೆ ದಸರಾವನ್ನ ಕರೀತಾರೆ. ಮಹಾನವಮಿಯನ್ನ ಆಡು ಭಾಷೆಗೆ ಕನ್ವರ್ಟ್ ಆಗಿದ್ದು ಮಾರ್ನಮಿ ಅಂತ. ಸೊ ಯಾವಾಗ ಈ ಸಿನಿಮಾದಲ್ಲಿ ಮಂಗಳೂರು ದಸರಾ ಹುಲಿವೇಷ ಇದೆ ಅಂತ ಆಯ್ತಲ್ವಾ, ಸೊ ಆವಾಗ ನಮ್ಗೆ ಇದೇ ಆಪ್ಟ್ ಆದ ಒಂದು ಟೈಟ್ಲ್ ಅಂತ ಅನ್ಸಿ ಆ ಟೈಟ್ಲ್ ಫಿಕ್ಸ್ ಮಾಡ್ತೀವಿ. ಸರ್, ಎಷ್ಟು ದಿನ ತಗೊಳ್ತು ಈ ಸಿನಿಮಾ ಡೈರೆಕ್ಷನ್ ಮಾಡ್ಲಿಕ್ಕೆ? ಸಿನಿಮಾ ಶೂಟಿಂಗ್ ನಾವು 70 days ಮಾಡಿರೋದು. ಬಟ್ ಸಿನಿಮಾ ಶುರುವಾಗಿದ್ದು 2023ರಲ್ಲಿ. ಸೊ 2023ರಲ್ಲಿ ಈ ಕಥೆ ಜೊತೆ ನಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಈಗ 2026ಗೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸರ್, ಎಷ್ಟು ಕಷ್ಟ ಆಯ್ತು? ಯಾವ್ದಾರ ಒಂದು ಕಷ್ಟದ ಸೀನ್ ಬಗ್ಗೆ ನೀವು ಹೇಳ್ಬೋದಾ? ಎಲ್ಲವೂ ಚಾಲೆಂಜಸ್. ಏನಕ್ಕೆ ಅಂದ್ರೆ ನಾನೊಬ್ಬ ಫಸ್ಟ್ ಟೈಮ್ ಡೈರೆಕ್ಷನ್, ಪ್ಲಸ್ ಇಂಥದೊಂದು ದೊಡ್ಡ ಕ್ಯಾನ್ವಾಸ್, ಏನ್ ಮಾರ್ನಮಿ ಇಷ್ಟು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಆಗಿದಿಲ್ಲ, ಇಂಥದೊಂದು ಕ್ಯಾನ್ವಾಸ್ ಅಲ್ಲಿ ನಾನು ಕೆಲಸ ಕೂಡ ಮಾಡಿಲ್ಲ. ಸೊ ನನಗದು ಚಾಲೆಂಜಸ್ ಇತ್ತು, ಹೇಗೆ ಹ್ಯಾಂಡಲ್ ಮಾಡೋದು. ಅಂದ್ರೆ ಪ್ರತಿ ದಿವಸ ಸೆಟ್ ಅಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 150 ಜನ ಇರ್ತಿದ್ವಿ. ಒಂದೊಂದು ದಿವಸ ನೀವು ಜಾತ್ರೆ ಸೀಕ್ವೆನ್ಸ್ ಎಲ್ಲ ನೋಡಿದ್ರೆ 2,000-2,500 ಜನ ಇರ್ತಾರೆ. ಸೊ ದೊಡ್ಡ ಕ್ರೌಡ್ ನ ಹ್ಯಾಂಡಲ್ ಮಾಡುವಂಥದ್ದು ಮತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅದು ದೊಡ್ಡ ಚಾಲೆಂಜೇ ಆಗಿತ್ತು. ಬಟ್ ನನ್ನ ಟೀಮ್ ಚೆನ್ನಾಗಿತ್ತು. ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಅಥವಾ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ DOP ಆಗಿರ್ಬೋದು, ಅಥವಾ ನನ್ನ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಫೈಟ್ ಮಾಸ್ಟರ್ ಆಗಿರ್ಬೋದು. ಸೊ ಇವರೆಲ್ಲರ ಸಪೋರ್ಟ್, ಇವನ್ ನನ್ನ ಪ್ರೊಡ್ಯೂಸರ್, ನನ್ನ ಆಕ್ಟರ್ಸ್, ಪ್ರತಿಯೊಬ್ರು ಕೂಡ ಇವರೆಲ್ಲರ ಸಪೋರ್ಟ್ ಹೇಗಿತ್ತು ಅಂದ್ರೆ ನನಗೆ ಎಲ್ಲೂ ಇದು ಕಷ್ಟ ಅಂತ ಅನಿಸೋ ಹಾಗೆ, ಫೀಲ್ ಆಗುವ ಹಾಗೆ ಎಲ್ಲೂ ಆಗ್ಲಿಲ್ಲ. ಸೊ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಏನ್ ಅನ್ಕೊಂಡಿದ್ನೋ ಅದನ್ನ ಅಚೀವ್ ಮಾಡ್ಕೊಳಕ್ಕೆ ನಂಗೆ ಸಾಧ್ಯ ಆಯ್ತು. ಈ ಸಿನಿಮಾದಲ್ಲಿ ನೀವು ಇಷ್ಟಪಡುವಂತಹ ತುಂಬಾ ವಿಷಯಗಳಿದೆ. ಜೊತೆಗೆ ಒಂದಿಷ್ಟು ಮಾನವ ಸಂಬಂಧಗಳ ಬಗ್ಗೆ, ರಿಲೇಶನ್ಶಿಪ್ ವ್ಯಾಲ್ಯೂಸ್ ಬಗ್ಗೆ ಇದೆ, ಸಂಬಂಧಗಳ ಬೆಲೆ ಬಗ್ಗೆ ಕಥೆಯಲ್ಲಿದೆ. ಹಾಗೆ ಹಾಡುಗಳು ಚೆನ್ನಾಗಿದೆ, ಫೈಟ್ಸ್ ಚೆನ್ನಾಗಿದೆ, ವಿಜುವಲ್ ಚೆನ್ನಾಗಿದೆ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ ಆದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಇನ್ನೊಂದಷ್ಟು ಜನರಿಗೆ ಈ ತರದೊಂದು ಸಿನಿಮಾ ಬಂದಿದೆ ನೋಡಿ ಅಂತ ನೀವೇ ಹೇಳಿ, ನೀವೇ ಪ್ರಚಾರ ಮಾಡಿ ಸಿನಿಮಾವನ್ನು ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.